ಹಲೋ ಚಿನ್ನ. ಹೌದಾ ಚಿನ್ನ? ಹಲೋ, ಕೇಳಿಸ್ಕೊಳ್ತೀರೇನ? ಹೂನಾ ಚಿನ್ನ, ಕೇಳಿಸ್ಕೊಂತಾ ಇದ್ದೀನಿ. ಹೌದು, ಫೋನ್ ಯಾಕೆ ಮಾಡಿದೆ? ಯಾಕ ಮಾಡ್ಬಾರ್ದಿತ್ತಾನೆ? ಅಯ್ಯೋ ಹಾಗಲ್ಲ ಚಿನ್ನ, ನಾನೇ ಮಾಡಬೇಕು ಅಂತಿದ್ದೆ. ಓ ಅಂತಿದ್ರಿ, ಆದ್ರೆ ಮಾಡಕ್ಕಾಗಲಿಲ್ಲನ? ಅಯ್ಯೋ ಕರ್ಮಗೆ, ಹಾಗೇನಿಲ್ಲ ಚಿನ್ನು. ನೀನು ಮುಟ್ಟಿದ್ಯೋ ಇಲ್ಲೋ ಸೇಫಾಗಿ, ಮತ್ತೇನಾದರೂ ತೊಂದರೆ ಆತಾ ದಾರೀಲಿ ಅಂತ ಕೇಳೋಣಂತ ಫೋನ್ ಮಾಡೋಣ ಅಂತ ಅನ್ಕೊಂಡು ಫೋನ್ ತೊಗೊಂಡೆ, ನಿಂದೆ ಬಂತು ನೋಡು. ಹೌದು, ಹೇಳ್ಚಿನಿ, ಏನು ಪ್ರಾಬ್ಲಮ್ಮು? ಮತ್ತೇನು ಲೇ ಲಂಬು, ಏನು ಸಮಾಚಾರ? ಹಾಂ, ಚಹಾ ಕುಡಿಯೋಕ್ಕೇನು ಬಂದ ಬಿಟ್ಟಿಲ್ಲ ಚಾದ ಅಂಗಡಿಗೆ? ಇನ್ನೆಲ್ಲಿ ಹೋಗ್ಲಿ ರೀ, ಚಾದ ಅಂಗಡಿಗೆ ಬರಬೇಕು ಚಾನ. ಅದೇ ಏನೋ ಅಂತಾರ, ಹಳೆ ಹೆಂಡತಿ ಪಾದನ ಗತಿ ಅಂತಂದು, ಹಂಗೆ ಹಳೆ ಹೆಂಡತಿ ಪಾದಗತಿ ಅನ್ನರ್ಗತೆನ ಇಲ್ಲಿ ಬಂದು ಚಾದ ಅಂಗಡಿನ ನಮ್ಗೆ ಪಾದ ಅನ್ನರ್ಗತೆನ ಇದ ಒಂದು ದಿಕ್ಕಾಗಿತ್ತು ನೋಡ್ರಿ. ಯಾಕ್ರಿ ಲಂಬೋಣ, ಏನಾಯ್ತ? ಇನ್ನೇನಾಗೈತೆ ಬಿಡ್ರಿಪ್ಪ, ಬೆಳಿಗ್ಗೆ ಎದ್ದ ತಕ್ಷಣ ಬರೀ ಮನೇನ ಕೆಲಸ 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 ಅಂತ ಸಾಕಾಗಿ ಹೋಯ್ತಿ. ಹೊರಗೆ ಬೇರೆ ದುಡಿಯಾಕೆ ಹೋಗ್ಬೇಕು, ಮನ್ಯಾಗ ದುಡಿಬೇಕು. ಯಪ್ಪ ಕುತ್ತಿಗೆ ಬಂದ್ಬಿಡೈತೆ ನೋಡ್ರಿ ನನಗಂಕರ. ಹಾಂ, ಅಯ್ಯೋ ಪಾಪ, ಉಸಿರು ಹಾಕ್ಬೇಡ ಬಿಡ್ರಿಪ್ಪ. ಮೊದಲು ತೆಳ್ಳಗದಿರಿ, ಆಮೇಲೆ ಮತ್ತೆ ಡಮ್ ಅಂದ್ಗಿಂದಿರಿ. ಅಯ್ಯೋ ಏನ್ರಿ ರಾಮಣ್ಣ ಹಿಂಗೆ ಮಾತಾಡಕತ್ತೀರಿ? ಕರಿಪ್ಪ, ಸುಮ್ಮನೆ ತಮಾಷೆಗೆ ಮಾತಾಡಿದೆ ಅಷ್ಟೇ. ಅದ ಏನ ಅಂತಾರ, ಹೆಣ್ಮಕ್ಳ ತವರು ಅದಾದ್ರೆ ಗಂಡು ಮಕ್ಳ ತವರು ಆ ಬಾರಂತ. ಹಂಗೆ ಇಲ್ಲಿ ನಮ್ಮ ತವರು ಅಂತ ಈ ಟೀ ಸ್ಟಾಲ್ಗೆ ಬಂದೆ ನೋಡ್ರಿ. ಕೇನೆ ಶ್ರೀ ಮಹಾಲಕ್ಷ್ಮಿ ಟೀ ಸ್ಟಾಲ್. ಅದು ನಿಜನ ಬಿಡ್ರಿ, ಮತ್ತೆ ಏನು ಮಾಡೋಕ್ಕಾಗತ್ತೆ? ನಮ್ಮ ಹೆಂಡತಿಯರ್ನ ಕೆಲ್ಸಕ್ಕೆ ಕಳಿಸಿ ದೊಡ್ಡ ತಪ್ಪು ಮಾಡ್ಬಿಟ್ವೇನೋ ಅನ್ಸುತ್ತರಿಪ್ಪ ನಂಗೆ. ಯಾಕೆ ಏನಾರ? ಇನ್ನೇನ್ರಿಪ್ಪ, ಬೆಳಗ್ಗೆದ್ದು ರಂಗೋಲಿ ಹಾಕು, ನಾ ಒಳಗಿನ ಕೆಲಸ ಮಾಡ್ಕೊತೀನಿ ರೀ. ಸ್ವಲ್ಪ ಚಾ ಇಟ್ಟೆ ನೋಡ್ರಿಪ್ಪ, ಸ್ವಲ್ಪ ಹಾಕ್ಕೊಡ್ತೀನಿ ನಾನು ಅನ್ನೋದು, ಇಲ್ಲ ಅನ್ನಕ್ಕಿಟ್ಟನಿ ಸ್ವಲ್ಪ ನೋಡಿ ಮುಚ್ಚಿರಿಪ್ಪ, ಅದನ್ನ ಏನು ಬಿದ್ಗಿದಿತ್ತು ಅಂತ ಅನ್ನೋದು. ಅಯ್ಯೋ ಏನು ಹೇಳ್ರಿಪ್ಪ ನಾನು. ಅಯ್ಯೋ ಲಂಬೋಣ, ನಿಂದಷ್ಟ ಗೋಳಲ್ಪ, ನಮ್ದು ಗೋಳ. ಯಾಕೆ ಹೇಳು? ನನ್ನ ಹೆಂಡತಿ ಇವಾಗ ಕೆಲ್ಸಕ್ಕೆ ಹೋಗ್ತಾಳ. ನನ್ನ ಮಕ್ಕಳು ಇಶ್ಯೂ ಮಾಡಿ ಯವ್ವ ಇಶ್ಯೂ ತೊಳಿ ಬಾಬೇ ಅಂತಂದ್ರ, ರೀ ಹೋಗ್ರಿಪ್ಪ ಇಶ್ಯೂ ತೊಳಿ ಹೋಗ್ರಿ. ಆ ಹುಡುಗರು ಪಾಪ ಕಾಯಕತ್ತಾರ, ಹೋಗಿ ಒಣಗತ್ತ ನೋಡ್ರಿ, ಮತ್ತೆ ತಿಕ್ಬೇಕಾಗತ್ತ, ಹೋಗ್ರಿ ತೊಳಿ ಹೋಗ್ರಿ ಅಂತಾಳ. ಅಷ್ಟೇ ಅಲ್ರಿಪ್ಪ, ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಹಾಕಿ, ಅವ್ರು ತಿನ್ನಿಸಿ, ಅವ್ರ ಯೂನಿಫಾರ್ಮ್ ಹಾಕಿ, ಅವ್ರಿಗೆ ಸಾಕ್ಸು ಬೂಟು ಹಾಕಿ, ಎಲ್ಲ ಬುಕ್ಸ್ನ ಅವ್ರ ಬ್ಯಾಗ್ನಾಗ ತುರುಕಿ ಹೋಗಿ ಸ್ಕೂಲ್ಗೆ ಹೋಗಿ ಬಿಟ್ಟು ಬರ್ತಲೇನ, ಯಪ್ಪ ಮೌಂಟ್ ಎವರೆಸ್ಟ್ ಏರಿ ಕೆಳಗೆ ಬಂದಂಗೆ ಆಗಿರ್ತೈತೆ ನೋಡ್ರಿ. ನೋಡ್ರಿಪ್ಪ, ಏನು ಮಾಡೋದು, ನಮ್ಮ ಗಂಡು ಮಕ್ಳುಗಳು ಯಾರು ಕೇಳೋರೇ ಇಲ್ಲ. ಹ್ಞೂ ಏನು ಮಾಡೋದು ಹೇಳ್ರಿ, ನಾ ಬರ್ತೀನಿ, ಸ್ವಲ್ಪ ಕಸ ಹೊಡ್ಬಿಡ್ತೀರ, ನಾನು ಲೇಟ್ ಆಗ್ಬಿಡುತ್ತೆ ರೀ. ಈಗ ಫೋನ್ ಮಾಡ್ತಾರ ರೀ, ನಾನು ಸ್ವಲ್ಪ ಲೇಟ್ ಆಗುತ್ತೆ, ನಾನು ಶಿಫ್ಟ್ ಚೇಂಜ್ ಮಾಡ್ಬಿಟ್ಟಾರೆ, ಸ್ವಲ್ಪ ಅನ್ನಕ್ಕೆ ಇಟ್ಬಿಡ್ತೀರ ಅಂತ. ಇನ್ನೂ ಸ್ವಲ್ಪ ನಿಂದ್ರೆ ಇನ್ನೇನು ನಾ ಬರ್ತೀನಿ ರೀ, ಯಾಕತ್ತೀನಿ ತುಂಬ ಸಿಟ್ಟಾಗ್ತೈತಿ, ಸ್ವಲ್ಪ ಚಾ ಮಾಡ್ರಿ ಅಂತಾಳ. ಇನ್ನು ರಾತ್ರಿ ಬಂದರೆ ಸ್ವಲ್ಪ ಅಡುಗೆ ವ್ಯವಸ್ಥೆ ಮಾಡ್ತೀನಿ ರೀಪ್ಪ, ಯಾಕೆ ಮೈ ಕೈ ಸುಸ್ತಾಗೈತಿ, ನಾ ಬಂದ್ರೆ ಮಲ್ಕೊಂಡೇ ಬಿಡ್ತೀನಿ ಅಂತಾಳ. ಹಂಗಂದ್ರೆ ರಾಮಣ್ಣರ ಮನೆಗೇನು ಸಮಸ್ಯೆ ಇಲ್ಲ. ಅಯ್ಯೋ ಯಪ್ಪ, ನಮ್ಮ ಮನೆಗೂ ಸಮಸ್ಯೆ ಐತಿ, ಭಾಳ ಸಮಸ್ಯೆ ಐತಿ. ಆದರೆ ಹೇಳ್ಕೊಳಕ್ಕಾಗಲ್ಲ, ನನ್ನ ಮನಸ್ಸಲ್ಲಿ ಆ ದುಃಖನ ನುಂಗ್ತಾ ಇದ್ದೀನಿ. ಯಾಕ್ರಿ? ಯಾಕಂದ್ರೆ ಸೊಸಿ ಬೆಳಗ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಹೋಗ್ಬಿಡ್ತಾಳ. ಈಕಿ ಮನ್ಯಾಗ ನತ್ತಿ ಎಲ್ಲ ನಾನೇ ಮಾಡಬೇಕು, ಎಲ್ಲ ನಾನೇ ಮಾಡಬೇಕು ಅಂತಂದ್ಬಿಟ್ಟು ಸಾಮಾನ ಕುಕ್ಕುರಿಸ್ತಾಳ. ಅಯ್ಯೋ ಎಷ್ಟು ತೂತು ಬಿದ್ದಾವೋ ಏನದ ಬರೀ ಹಂಗೆ ಕುಕ್ಕುರಿಸ್ತಾಳ ನನ್ನ ಹೆಂಡತಿ. ಅವ್ರಿಗೆ ವಯಸ್ಸಾಗೈತ್ರಿ, ಎಲ್ಲ ಕೆಲಸ ನಾನೇ ಮಾಡ್ಬೇಕಲ್ಲ ಅಂತ ಶಿಟ್ನ ಆ ಬಾಂಡಿದ ಮೇಲೆ ಹಾಕ್ತಾರ ಅಷ್ಟೆ. ಅಯ್ಯೋ ಪಾಪ, ಆಕಿ ನನ್ನ ಸೊಸಿನೂ ಮಾಡ್ತಾಳಪ್ಪ, ಈಕನೂ ಮಾಡ್ತಾಳ, ಆದ್ರೆ ವಯಸ್ಸು ನೋಡು ಮಾಡಕ್ಕೆ ತ್ರಾಸು, ಅದಕ್ಕೆ ಹಂಗೆ ಮಾಡ್ದಾರ. ಆಮೇಲೆ ಎರಡು ಜಗಳಾಡ್ದಾವು, ಆಮೇಲೆ ಒಂದಾಕ್ಕವು. ಅಂದ್ರೆ ಏನಂದ್ರೆ ಅತ್ತಿ ಸೊಸಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ. ಹಿಂಗೇನು ಮಾಡಲ್ಲಪ್ಪ, ನನಗಿಂತ ಕೆಲಸ ಇಲ್ಲಪ್ಪ, ಕಸ ಹೊಡಿ, ಬಾಂಡೆ ತೊಳಿ, ಆಮೇಲೆ ರಂಗೋಲಿ ಹಾಕು, ಅಂಥದ್ದೇನು ಕೆಲಸ ಏನು ನನ್ನ ಹೆಂಡತಿ ಕೊಟ್ಟಿಲ್ಲ ಬಿಡು. ಅಯ್ಯೋ ನೀವು ಪುಣ್ಯವಂತರು ಬಿಡ್ರಿ. ಹಾ, ಚಾದಾಗ ನಿಮ್ಮ ಮುಂದೆ ತಕ್ಕದಿಮಿಥೋಮ್ 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 ಅಂತ ಹೇಳ್ಕೊಂತ ಡ್ಯಾನ್ಸ್ ಮಾಡ್ಕೊಂತ ಚಾ ಕುಡಿಯಾಕ್ತೀನಿ ನೋಡ್ಲಿ ಮಂಗ್ಯಾನ ಮಗನ. ಬರ್ತೀಯ ನೀನು ಚಾ ಕುಡಿಯಾಕ? ರಾಮಣ್ಣ, ನನಗೆ ಗೋಳ್ ಹೊಡ್ಕೊಳ್ಳಿಲ್ಲ ಅಂದ್ರೆ ನಿಂಗೆ ಸಮಾಧಾನ ಆಗೋದಿಲ್ಲ. ನಾನು ಹೇಳ್ತೀನಿ ಇದೇ ಥರ ಗೋಳ್ ಹೊಡ್ಕೊಂಡು ನೋಡು ಹೆಂಗಾಗ್ಬಿಟ್ಟಿನಿ.
ಅಯ್ಯೋ ನಂಗೆ ಏನು ಮಾಡಕ್ಕೆ ಆಗವಲ್ದಪ್ಪ, ಸಾಕಾಗೋಗಿತ್ತು ನೋಡಪ್ಪ. ಕೈ ಮೈ ನೋವು ಬಂದ್ಬಿಟ್ಟಾವು. ಯಾಕೆ ಏನಾಯ್ತು? ಇನ್ನೇನಾಗುತ್ತೆ, ಬೆಳಿಗ್ಗೆ ಅರ್ಜೆಂಟ್ನಲ್ಲಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ಬಾಂಡೆ ನಂಗೆ ಇಟ್ಟಿರ್ತಾಳ. ಇನ್ನೇನು ಸಾಯಂಕಾಲ ಬಂದು ತಿಕ್ತಾಳ, ನನಗೆ ಒಂದಿಷ್ಟು ಹಾಕೊಂಡ ಕುಡಿರ್ತಾವು. ಅವ್ನು ಹೋಗ್ಬಿಟ್ಟು ಇಷ್ಟ ಹಾಕೊಂಡ ಕುಡಿದ್ರಲ್ಲ ಅಂದ್ಬಿಟ್ಟು ಬಾಂಡೆನ ಹೋಗ್ಬಿಟ್ಟು ಧಕ್ ಅಂತ ಕೂಕ್ಕುಸ್ತಾಳ. ಇನ್ನು ಅರಿಬಿನ ಅವನು ಹಂಗೆ ಮಾಡ್ತಾಳ. ಅಯ್ಯೋ ಏನು ಮಾಡಪ್ಪ ಅಂದ್ರಿ, ಸ್ವಲ್ಪ ಲಘು ಬರ್ತಿರಲ್ಲ, ಸ್ವಲ್ಪ ಬಾಂಡೆ ತೊಳೆದು ಬಿಡ್ರಿ ಇಪ್ಪ ಅಂತಂದು ಎಲ್ಲ ಸೇರಿಸಿ ಬಾಂಡೆ ಕೊಟ್ಟಾಳು. ಮರ ನನ್ನ ಹೆಂಡತಿ ಅದನ್ನು ತಿಕ್ಕಿ ಬರ್ತೀನಿ. ನಂಗೆ ಸುಸ್ತ ಆಗ್ಬಿಟ್ಟೈತೆ ನೋಡಪ್ಪ. ಅದಕ್ಕೆ ಸ್ವಲ್ಪ ಚಾರ ಕುಡ್ಕೊಂಡು ಹೋಗೋಣ ತಡಿ ಅಂತ ಬಂದೇನು ನೋಡು. ಅಯ್ಯೋ ರೀ, ನೀವು ಪುಣ್ಯವಂತ್ರಿಪ್ಪ. ಮನೆ ಒಳಗೆ ಇಟ್ಕೊಂಡು ಎಲ್ಲ ಬಾಂಡೆ ಅರಿಬಿ ಗಿರಿಬಿ ಎಲ್ಲ ಒಗೆದು ಹಾಕ್ತೀರಿ. ನಾನು ಹಂಗಲ್ಲ, ಹೊರಗಡೆ ಕಸ ಹುಡುಗಿ ನೀರು ಹಾಕಿ ರಂಗೋಲಿನ ಹಾಕ್ಬಿಡ್ರಿ ಅಂತಾಳ. ಏನು ಮಾಡಲಿ ನಾನು? ಅಯ್ಯೋ ನೀನು ಬರೀ ಅರ್ಬಿ ಒಗಿತೀನಿ, ಏನೋ ಬಾಂಡೆ ತಿಕ್ತೀನಿ ಅಂತೀವಿ. ಹಾಗೆ ನಾನು ಹೆಂಡತಿ ಮಕ್ಕಳು ಇಷ್ಟ ಅಂತ ಗೊತ್ತಾನೆ. ಅಯ್ಯೋ ದೇವ್ರಿ, ನಿಮ್ದೆಲ್ಲ ಹೋಗ್ಲಿ, ಬರೀ ಅರ್ಬಿದು ಆಮೇಲೆ ಬಾಂಡೆದಷ್ಟೇ ಇದ್ದಲ್ಲ, ಹುಡುಗಿನೂ ನಾನ ಮಾಡ್ಬೇಕಂತ. ಸಾಯಂಕಾಲ ಆಗತ್ರಿ, ಸ್ವಲ್ಪ ಲೇಟ್ ಆಗತ್ರಿ, ರಾತ್ರಿ ಅಡುಗೆ ವ್ಯವಸ್ಥೆ ಮಾಡಿಬಿಡ್ರಿ. ಮಕ್ಕಳೇನ ಉಣ್ಣಂಗಿಲ್ಲ ಅಂತ ಹೊಡೆದು ಬಿಟ್ಟು ತಿನ್ನಿಸ್ಬಿಟ್ಟು ಮಲಗಿಸ್ಬಿಡ್ರಿ. ನಾ ಬಂದ್ಮೇಲೆ ಮಾಡೋಕ್ಕಾಗಲ್ಲ, ನಂಗೆ ತ್ರಾಸ ಆಗತ್ತಾ ಅಂತಾಳ. ಒಂದು ಕಾಲದಾಗಿತ್ತು. ಏನು? ಅದೇ ಏನ, ಹೆಂಡತಿಯೊಬ್ಬಳು ಹೆಂಡತಿಯೊಬ್ಬಳು ಮನೆಯೊಳಗಿದ್ದ ನನಗದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಡ್ಯೂಟಿಗೆ ಹೋಗ್ತಾ ಇದ್ದರೆ ನಾನು ಅವಳ ಸಿಪಾಯಿ. ಹೌದ್ಬಿಡ್ರಿ, ನಾವು ಅವ್ರಿಗೇನೆ ಸಿಪಾಯಿ ಆಗ್ಬಿಡ್ರಿ. ಅದು ಹೆಂಗೆ ಹಾಡ್ಬಿಡಿದ್ರು ಏನ, ಹಿಂಗಾಗತ್ತ ಪರಿಸ್ಥಿತಿ ಗಂಡ್ಮಕ್ಳದಂತ ಮೊದಲೇ ಯೋಚನೆ ಮಾಡಿ ಬರ್ಬಿಟ್ಟಾರ ನೋಡ್ರಿ ಹಾಡನ್ನ. ನೋಡ್ರಿಪ್ಪ, ನನಗೂ ಈಗ ಹಂಗ ಅನ್ಸತೈತಿ. ಅಯ್ಯೋ ಯಾರು ನೋಡ್ರಿಪ್ಪ, ಫೋನು ಬಡ್ಕೊಂತೈತಿ. ನಂದ ತಡ್ರಿಪ್ಪ. ಹಾಂ, ಯಾರ್ದು ಮಾತಾಡ್ರಿ? ಅಯ್ಯೋ ನಾನು ಹೆಂಡತಿ ತಡ್ರಿ. ಹಲೋ ಚಿನ್ನ. ಹೌದಾ ಚಿನ್ನ? ಹಲೋ, ಕೇಳಿಸ್ಕೊಳ್ತೀರ? ಹ್ಞೂ ಚಿನ್ನ, ಕೇಳಿಸ್ಕೊಂತ ಇದ್ದೀನಿ. ಹೌದು, ಫೋನ್ ಯಾಕೆ ಮಾಡಿದೆ? ಯಾಕ ಮಾಡ್ಬಾರ್ದಿತ್ತಾನೆ? ಅಯ್ಯೋ ಹಾಗಲ್ಲ ಚಿನ್ನ, ನಾನೇ ಮಾಡಬೇಕು ಅಂತಿದ್ದೆ. ಓ ಅಂತಿದ್ರಿ, ಆದ್ರೆ ಮಾಡಕ್ಕಾಗಲಿಲ್ಲನ? ಅಯ್ಯೋ ಕರ್ಮಗೆ, ಹಾಗೇನಿಲ್ಲ ಚಿನ್ನು. ನೀನು ಮುಟ್ಟಿದ್ಯೋ ಇಲ್ಲೋ ಸೇಫಾಗಿ, ಮತ್ತೇನಾದರೂ ತೊಂದರೆ ಆಯ್ತಾ ದಾರೀಲಿ ಅಂತ ಕೇಳೋಣಂತ ಫೋನ್ ಮಾಡೋಣ ಅಂತ ಅಂದ್ಕೊಂಡು ಫೋನ್ ತೊಗೊಂಡೆ, ನಿಂದೆ ಬಂತು ನೋಡು. ಹೌದು, ಹೇಳ್ಚಿನಿ, ಏನು ಪ್ರಾಬ್ಲಮ್ಮು? ಡಾರ್ಲಿಂಗ್, ನನಗೂ ಅಷ್ಟೇನೆ ಭಾರತನ ಆಯ್ತಲ್ಲ, ಮಾಡೋಣ ಅಂತ ಅನ್ಕೊಂಡು ಮಾಡಿದೆ. ಅಯ್ಯೋ ರೀ, ನಾ ಮರ್ತೇ ಬಿಟ್ಟೆ. ಏನು ಮರ್ತಿ ಚಿನ್ನು? ಓ, ಬೆಳಿಗ್ಗೆ ಕೊಡ್ತಿದ್ಯಲ್ಲ ಅದು ಮರ್ತ್ಬಿಟ್ಟ? ಚಿಚಿ, ಅದು ಅಲ್ಲಪ್ಪ. ನೀನು ಡಾರ್ಲಿಂಗ್? ಅದು ಓ ಅದಾ? ಸುಳ್ಯ ಮಗ ಒಂದು ಇದು ಹೆಂಗೆ ಹಲಿಕಿರಿ ಹಾಕತ್ತಾನೋ ನಮ್ಮ ಮುಂದೆ. ಅಯ್ಯೋ, ನಾ ಹೇಳಿದ್ರೆ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂತ ಇದ್ದೀನಲ್ಲ ಚಿನ್ನ. ಏನು ಮಾಡಬೇಕು ಹೇಳಿ ಚಿನ್ನ? ನೀ ಬರತ್ಲೆ ಏನಾದರೂ ಕೆಲಸ ಮಾಡ್ಬೇಕಾಗಿತ್ತಾನೆ? ಹೇಳಿ ಚಿನ್ನ. ಅಯ್ಯೋ ರೀ, ಐ ಲವ್ ಯು ರೀಪ್ಪ, ನಾನು ಎಷ್ಟು ಅರ್ಥ ಮಾಡ್ಕೊಂಡಿರಿ. ನಾನು ಕೂಡ ಐ ಲವ್ ಯು ಟು. ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಚಿನ್ನ. ಊರ್ ಬಡ್ಡಿ ಮಗ, ಅದೃಷ್ಟವಂತ ನೋಡ್ರಿ ಇವರು. ಹಂಗ ಅನ್ಸಾತೈತಿ. ನೋಡಂತರಿ ಇನ್ನೇನು ಮಾತಾಡ್ತಾನಂತ. ಅದು ರೀ, ಹೇಳು ಚಿನ್ನ. ಏನು ಸಾಯಂಕಾಲ ಏನಾರ ನಾಷ್ಟ ಮಾಡಿಡ್ಲೇನ ಮತ್ತೆ? ನಿಂಗೆ ತ್ರಾಸಲ್ಲ ಹೇಳ್ಬಿಡ. ಸಾಯಂಕಾಲ ಬಂದು ತಿಂತೇನಂದ್ರೆ ಏನಾದ್ರು ಚುಮ್ಮರಿ ಚೂಡನೋ ಅವಲಕ್ಕಿ ಚೂಡನೋ ಮಾಡಿಡ್ತೀನಿ. ಅಯ್ಯೋ ರೀ, ಅದಲ್ಲ ರೀಪ್ಪ, ನಾ ಹೇಳಿದ್ರೆ ಕೇಳಿಸ್ಕೊಳ್ಳಿ. ಓ, ಐ ಮಿಸ್ ಯು ಅಂತ ಹೇಳಕ್ ಫೋನ್ ಮಾಡಿದೀಯಾ ಚಿನ್ನ? ರೀ, ಹೇಳೋದನ್ನ ಕೇಳಿಸ್ಕೊಳ್ಳಿ. ಗ್ಯಾಸ್ ಹಚ್ಚಿ ಹಂಗ ಬಂದ್ಬಿಟ್ಟೇನಿ, ಹಾಲು ಸಣ್ಣ ಇಟ್ಟು ಬಂದ್ಬಿಟ್ಟೇನಿ. ಮೊದ್ಲೋಗಿ ಆಫ್ ಮಾಡ್ರಿ. ಏನು? ಹ್ಞೂರಿಪ್ಪ, ಮಾಡಿ ಬಂದ್ಬಿಟ್ಟೇನಿ. ಗ್ಯಾಸು ಮತ್ತೇನ್ರ ಬ್ಲಾಸ್ಟ್ ಆಗ್ಬಿಟ್ಟಿತ್ತು ನೋಡ್ರಿ. ಮೊದ್ಲು ಬಡ ಹೋಗಿ ಗ್ಯಾಸ್ ಆಫ್ ಮಾಡಿ ಹಂಗನ ಕಸ ಹುಡುಗಿಲ್ಲ ಒಳಗಡೆ ಹಂಗ ಹಾರು ಬಂದ್ಬಿಟ್ಟೇನಿ. ಸ್ವಲ್ಪ ಅಡಿಗೆ ಮನೆ ಸ್ವಲ್ಪ ಒರೆಸ್ಬಿಟ್ಟು ಗ್ಯಾಸ್ ಒರೆಸಿ ಒಳಗಡೆದ್ದು ಕಸ ಹುಡುಗಿ ಸ್ವಲ್ಪ ಕಲ್ಲು ಒರೆಸಿ ಕೊಟ್ಬಿಡ್ತಿದ್ದೇನ್ರಿ.
ಹಂಗ ನೀವು ಮಧ್ಯಾಹ್ನ ಡ್ಯೂಟಿ ಮುಗಿಸ್ಕೊಂಡು ಬರ್ತೀರಲ್ಲ ಅದು ತಪ್ಪಲ್ಲಿ ಸೋಸಿ ಅರ್ಧಂಬರ ಸೋಸಿ ಹಂಗೆ ಇಟ್ಬಿಟ್ಟೇನಿ ಇನ್ನೊಂದು ಅರ್ಧ ಐತಿ ಅದಿಷ್ಟು ಸೋಸಿ ಕಸ ಎಲ್ಲ ಹೊರಗೆ ಹಾಕಿ ಆಮೇಲೆ ಡ್ಯೂಟಿಗೆ ಹೋಗ್ರಿ ಇಲ್ಲ ಅಂದ್ರೆ ಡ್ಯೂಟಿ ಬಂದ್ಮೇಲೆ ಈ ಕೆಲಸ ಮಾಡ್ಕೊಡ್ರಿ ಮತ್ತೇನು ಅಯ್ಯೋ ಕರ್ಮವಿ ಆಯ್ತು ಬಿಡು ಚಿನ್ನ. ಸರಿ ಆಯ್ತು ಫೋನ್ ಇರಲ್ಲ ಡಾರ್ಲಿಂಗ್. ಐ ಲವ್ ಯು. ಲವ್ ಯು ಟು ಡಾರ್ಲಿಂಗ್. ಆ ಬಡ್ಡಿ ಮಗನ ಎಂತ ಪುಣ್ಯವಂತ ಅಂತೀನಿ ನಾನು. ಪುಣ್ಯವಂತ ಅಲ್ರಿಪ್ಪ, ಕರ್ಮವಂತ ಅಂತನ್ರಿ. ಯಾಕ್ಲಿ ಮಂಗ್ಯಾನ ಮಗನ ನೀ ಯಾಕೆ ನಗಾಕತಿ? ಅಯ್ಯೋ ಅವ್ರ ಮಿಸ್ಸಸ್ ಫೋನ್ ಮಾಡಿದಾಗ ಇವರು ನಮ್ಮಂದ ಪೋಸ್ಟ್ ಕೊಡ್ಬೇಕಂತ ಡಾರ್ಲಿಂಗ್ ಐ ಲವ್ ಯು ಐ ಟು ಲವ್ ಯು ಅಂತ ಹೇಳಿದ್ರು. ಆಗ ಅಲ್ಲಿಂದ ಅವರು ಕೂಡ ಐ ಲವ್ ಯು ಅಂತ ಹೇಳಿ ಇವ್ರಿಗೆ ಕೆಲಸನ ಹೇಳ್ಬಿಟ್ಟಾರ. ಗೊತ್ತಾಯ್ತಾನೆ? ಮತ್ ನಮ್ಗ ಏನು ಕೇಳಿಸ್ಲಿಲ್ಲಲ್ಲ. ಅಲ್ರಿ ಅಲ್ಲೇ ನಿಂತಿರಿ ಕೇಳಿಸಲ್ತನ್ರಿ ಅವ್ರ ಫೋನೇ ಮಾತಾಡೋದು. ಏನೋ ತಪ್ಪಲ್ ಪಲ್ಲೆ ಸೋಸು ಆಮೇಲೆ ಏನೋ ಗ್ಯಾಸ್ ಆಫ್ ಮಾಡು ಗ್ಯಾಸ್ ವರ್ಸ್ ಅಂದಂಗೆ ಆಯ್ತು ನನಗೆ. ಹೌದಲ್ಲನ್ರಿ ಲಂಬುವಣ್ಣರ? ಗೊತ್ತಾಗಿ ಬಿಡ್ತಾ ನಮ್ಮ ಮುಚ್ಚಿಡ್ಕೋಬೇಕಂದ್ರೂ ಗೊತ್ತಾಗಿ ಬಿಡ್ತು ನೋಡು. ಪೋಸ್ ಕೊಟ್ಟುಕೊಂಡು ಮಾತಾಡಿದ್ರೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿರನ್ರಿ ಎಲ್ಲರೂ ಹೊಟ್ಟೆ ಉರ್ಸ್ಬೇಕಂತ ಮಾತಾಡ್ತಾ ಇರೋದು. ಈಗ ನಿಮ್ಗಾಗಿರೋ ಗತಿನ ನಮ್ಗಾಗಿರೋದು. ನಮ್ಮ ಮಿಸ್ಸಸ್ ಫೋನ್ ಮಾಡ್ಬಿಟ್ಟು ಇದೇ ಥರ ಮಾಡಂತ ಹೇಳಿರೋದು ಗೊತ್ತಾತನ್ರಿ? ಹಂಗಂದ್ರೆ ನೆಕ್ಸ್ಟ್ ಟಾರ್ಗೆಟು ಇನ್ನೇನು ನೀವೇ.